ಬೇಕು ಬೇಕೇ ಬೇಕು ಬೇಕು ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ಪ್ರಕಾಶ್ ಫೋಟೋ ತೆಗಿ ಪ್ರಕಾಶ್ಗೆ ಘೋಷಣೆ ಪೂರ ಇರಲಿ ರೀ ಅದು ಬರೋರು ಬರಲ್ಲ ಬೇಕೇ ಬಗೆಹರಿಸಿ ಬಗೆಹರಿಸಿ ಈ ಕೂಡಲೇ ಬಗೆಹರಿಸಿ 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 ಈ ಕೂಡಲೇ ಬಗೆಹರಿಸಿ 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 ಈ ಕೂಡಲೇ ಬಗೆಹರಿಸಿ 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 ಬೇಕೇ ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ರೈತ ಭಾರತ ಪಕ್ಷ ಈ ಪಕ್ಷದ ವತಿಯಿಂದ ವಿದ್ಯುತ್ ಇಲಾಖೆಯ ಸಮಸ್ಯೆಗಳ ಕುರಿತು ಒಂದು ಜನಜಾಗೃತಿ ಹೋರಾಟವನ್ನು ಕೈಗೊಂಡಿರಿ. ಬಹಳ ಸಂತೋಷ. ಇದರಲ್ಲಿ 10 ಹಲವು ಸಮಸ್ಯೆಗಳನ್ನೆಲ್ಲ ಬರೆದಿರಿ. ಅದರ ಬಗ್ಗೆ ನಮ್ಮ ಕೆಂಗನಾಳಪ್ಪ ಅವರು ಭಾಳ ಚೆನ್ನಾಗಿ ಹೇಳಿದರು. ನಮ್ಮ ಲಾಯಪ್ಪ ಅವರು ಅದನ್ನು ಎಲ್ಲರಿಗೂ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ಈ ಎಲ್ಲ ಸಮಸ್ಯೆಗಳು ಏನದಾವಲ್ಲ ಜನಪರವಾದಂಥ ಸಮಸ್ಯೆಗಳು, ಇವು ಬಡವರ ಸಮಸ್ಯೆಗಳು. ಅದಕ್ಕೆ ಬಡವರ ಪರವಾಗಿರುವಂಥ ರೈತ ಭಾರತ ಪಕ್ಷದ ಈ ಹೋರಾಟಕ್ಕೆ ಯಶಸ್ಸು ಆಗಬೇಕು. ಈ ಯಶಸ್ಸು ಆಗಬೇಕಾಯ್ತಂದ್ರೆ ಸರ್ಕಾರ ಇವರು ಕೊಟ್ಟಂಥ ಏನು ಈ ಬೇಡಿಕೆಗಳದಾವು, ಇವೇನು ವಿಚಾರಗಳದಾವ ಅವನ್ನ ಪೂರೈಸಬೇಕು ಹೇಳಿದರು. ಇವರು ಗುಂಟಾ ಪ್ಲಾಟ್ನಲ್ಲಿರುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಾಕತ್ತಿಲ್ಲ. ಗುಂಟಾ ಪ್ಲಾಟ್ನಲ್ಲಿ ಇರೋವರೇ ಬಡವರು ಇರ್ತಾರೆ. ಈಗೆಲ್ಲ ವಿಜಯಪುರ ಸಿಟಿ ಸುತ್ತಮುತ್ತೆಲ್ಲ ಪ್ಲಾಟ್ ಬಂದು ಅಂತಂದ್ರೆ 30-40 ರೂಪಾಯಿ ಬಡವರು ಗುಂಟಾ ಪ್ಲಾಟ್ ತೊಗೋತಿರ್ತಾರೆ. ಮತ್ತು ಅವರು ಗುಂಟಾ ಪ್ಲಾಟ್ ಅಂದ್ರೆ 20-30 ಹಿಂಗೆ ಸಣ್ಣ ತೊಗೋತಿರ್ತಾರೆ. ಅದ್ರಾಗ ಅವ್ರಿಗೆ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಂಡಿದ್ದಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗ್ತೈತಿ. ಸರ್ಕಾರ 4/2/2026 ರೈತ ಭಾರತ ಪಕ್ಷದಿಂದ ಈ ವಿದ್ಯುತ್ತಿನ ಸಮಸ್ಯೆಗಳ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಸಾನ್ನಿಧ್ಯ ವಹಿಸಿದಂಥ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ನಮ್ಮ ರೈತ ಭಾರತ ಪಕ್ಷ ಇನ್ನುಳಿದ ಹಲವಾರು ಸಂಘಟನೆಗಳು ಇದಕ್ಕೆ ಬೆಂಬಲವಾಗಿ ಬಂದಿದ್ದಾರೆ. ಅವರಿಗೆ ಒಂದು ಸ್ವಾಗತ ಮಾಡ್ತೇನೆ. ಈ ವಿದ್ಯುತ್ತಿನ ಸಮಸ್ಯೆಗಳು ಹಲವಾರು ಸಮಸ್ಯೆ, ಸುಮಾರು 9 ತಿಂಗಳಿನಿಂದ ಸಾರ್ವಜನಿಕರಿಗೆ ಕರ್ನಾಟಕದಲ್ಲಿ ಕರೆಂಟ್ ನೀಡದೇ ಇರುವುದರಿಂದ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಏನಪ್ಪ ಅಂತಂದರೆ OCCC ಸಲುವಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡೋದು ಬಂದ್ ಮಾಡಿದ್ರು. ಮೊನ್ನೆ ಒಂದು ಘನ ಸರ್ಕಾರ 1200 ಸ್ಕ್ವೇರ್ ಫೀಟದ್ದು ಒಳಗಿನಿರ್ತಕ್ಕಂಥ ಕನೆಕ್ಷನ್ಗಳಿಗೆ ಕರೆಂಟ್ ಕೊಡೋದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಆದರೆ ಏನಾಗೈತಪ್ಪ ಅಂತಂದರೆ ಇಲ್ಲಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅದನ್ನು ಜಾರಿಗೆ ತರಾಕ ಹಿಂದೆ ಹಾಕಕತ್ತಾರ. ಆದ ಕಾರಣ ಹೆಸ್ಕಾಂ ಹಿರಿಯ ಅಧಿಕಾರಿಗಳು, ಕಂಪನಿಯ ಹಿರಿಯ ಅಧಿಕಾರಿಗಳು ಬಂದು ಇವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಚಾಲು ಮಾಡಿ ಹೋಗ್ಬೇಕಂತ ಹೇಳಿಸಿಂದ ಅವರಿಗೆ ನಾವು ವಿನಂತಿ ಮಾಡ್ಕೊಳಕತ್ತೀವಿ. ಒಂದೇದು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ರೈತರ ಪಂಪ್ಸೆಟ್ಗಳಿಗೆ ಈಗೇನಪ್ಪ ಅಂತಂದರೆ ಹೊಸದಾಗಿ ಏನು ಕಂಬ ಗಿಂಬ ಹಾಕೊಳ್ಳಿದ್ದವಪ್ಪ ಅಂದರೆ ಅವಕ್ಕೆ ದಂಡ ಗಿಂಡ ಕಟ್ಸ್ಕೊಳ್ರಿ ನಡೀತೈತಿ. ಈಗ ಕಂಬ ಹಾಕೋದಿಲ್ಲ, ತಂತಿ ಹಾಕೋದಿಲ್ಲ ಅಂಥ ವಿಷಯಕ್ಕೆ ಒಂದು ಏನು ಪಂಪ್ಸೆಟ್ಟಿಗೆ ಕನೆಕ್ಷನ್ ಬೇಕಪ್ಪ ಅಂತಂದರೆ 15,000 ರೂಪಾಯಿ ಡಿಪಾಸಿಟ್ ಗಡ್ಡ ತುಂಬಿಸೋತಾರ, ಮತ್ತು 8,000 ಚಿಲ್ಲರದ ಡಿಪಾಸಿಟ್ ತುಂಬಿಸೋತಾರ. ಬರೀ ಡಿಪಾಸಿಟ್ ತುಂಬಿಸ್ಕೊಂಡ್ರೆ ನಮಗೆ ಕನೆಕ್ಷನ್ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದು. ಆಮೇಲೆ ಇನ್ನು ಹೊಸದಾಗಿ ಏನು ಮಾಡಪ್ಪ ಅಂದ್ರೆ ಸ್ಮಾರ್ಟ್ ಮೀಟರ್ ತೊಗೋಬೇಕಂತ ಕಂಡೀಷನ್ ಹಾಕಿರ್ತಾರೆ. ಆ ಸ್ಮಾರ್ಟ್ ಮೀಟರ್ ರೇಟೇ ಹೆಂಗಿದೆಪ್ಪ ಅಂತಂದರೆ ಒಂದು ಸಿಂಗಲ್ ಫೇಸ್ ಮೀಟ್ರಿಗೆ 5,000 ರೂಪಾಯಿ ತೊಗೋತಾರೆ ಮೀಟ್ರ್. ಬರೀ ಮೀಟ್ರಿಗೆ ಮೊದಲು ನಾವು ಏನು ಮಾಡ್ತಿದ್ದೇವಪ್ಪ ಅಂದರೆ ಸಾರ್ವಜನಿಕ ಸಾಮಾನ್ಯ ಜನರಿಗೆ ಬರ್ತಿದ್ರಪ್ಪ ಅಂದರೆ 4,000 ರಿಂದ 4,500 ರೂಪಾಯಿದಾಗ ಒಂದು ಎಲ್ಲ ಡಿಪಾಸಿಟ್ ಬಂತು, ಮೀಟ್ರ್ ಬಂತು, ಎಲ್ಲ ಗುತ್ತಿಗೆದಾರ ಖರ್ಚು ಬಂತು, ಎಲ್ಲ ಕೂಡಿ 4,500 ರೂಪಾಯಿದಾಗ ಮಾಡಿಕೊಡ್ತಿದ್ರು. ಈಗ ಬರೀ ಮೀಟ್ರ್ ಕಿಮ್ಮತ್ತನೇ 5,000 ರೂಪಾಯಿ ಮಾಡಿದ್ದಾರೆ. ಆದ ಕಾರಣ ಈ ಮೀಟ್ರ್ ರೇಟನ್ನು ಒಂದು ಕಡಿಮೆ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಆಮೇಲೆ ಇನ್ನು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳು ಈಗ ಮನೆ ಕಟ್ಟಬೇಕಂದ್ರೆ ಕರೆಂಟ್ ತೊಗೋಬೇಕು. ಆ ಕರೆಂಟ್ ತೊಗೊಳೋದಕ್ಕೆ ಮೊದಲು ಕರೆಂಟೇ ಕೊಡ್ತಾ ಇಲ್ಲ. ಅದ್ರಾಗ ಮತ್ತೆ ಏನು ಮಾಡ್ಯಾರಪ್ಪ ಅಂತಂದರೆ ಡಿಪಾಸಿಟ್ ಒಂದು ಜಾಸ್ತಿ ಮಾಡಿದ್ದಾರೆ. ಆ ಡಿಪಾಸಿಟ್ ಮೊದಲು ಹೆಂಗಿತ್ತು ಹಂಗೆ ಮಾಡಿರಪ್ಪ ಅಂತ ಹೇಳಕತ್ತೀನಿ. ಇನ್ನು ASD ಹಣ, ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಬರ್ತದೆ.
ಈ ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಈಗೇನು ಪ್ರತಿ ವರ್ಷ ಏನು ಇವರು ರೈಸ್ ಮಾಡ್ತಾರೆ, ಆ ರೈಸ್ ಮಾಡುವಂಥ ಡಿಪಾಸಿಟ್ ಏನಾಗತ್ತಂದರೆ, ಈಗ ಒಂದು ಹೆಡ್ ಇದೆ ಮೊದಲೇ 48,101 ಮೊದಲು ಡಿಪಾಸಿಟ್ ತುಂಬಿಸ್ಕೊಂಡಿರ್ತಾರೆ. ಈಗ ಮತ್ತೆ ಅದ್ರ ಬೇರೆ ಹೆಡ್ ಮಾಡ್ಕೊಂಡು ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ತುಂಬಿಸ್ಕೋತಾರೆ. ಆ ಡಿಪಾಸಿಟ್ ತುಂಬಿಸೋಡಿ ಧನ ಇದಕ್ಕೆ ಇದಕ್ಕೆ ಅಡಿಷನಲ್ ಆಗೋದಿಲ್ಲ. ಆಮ್ಯಾಗ ಮತ್ತೆ ಮರು ವರ್ಷ ಬತ್ತಪ್ಪ ಅಂತಂದರೆ ಮತ್ತೆ ಹೊಸದೇ ತೊಗೊಳಕ್ಕೆ ಬರ್ತದೆ. ಹೀಗಾಗಿ ಅದು ಗೊಂದಲಕ್ಕೆ ಬೇಡ. ಏನು ಎಷ್ಟು ಹೆಸ್ರಿಗೆ ತುಂಬಿಸೋಳ್ರಿ ಅದೇ ಹೆಡ್ಡಿಗೆ ತುಂಬಿಸೋಳ್ರಿ ಅಂತ ನಮ್ಮದೊಂದು ವಾದ ಇದೆ. ನಿಮ್ಗೆ ಅದನ್ನು ಅಧಿಕಾರಿಗಳು ಇದು ಮಾಡ್ಬೇಕಾಗ್ತದೆ. ಆಮ್ಯಾಗ 1200 ಸ್ಕ್ವೇರ್ ಫೀಟ್ ಮೇಲಿದ್ದಂಥ ಒಂದು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕಾದ್ರೆ ಮನೆ ಮೇಲ್ಗಡೆ ಸೋಲಾರ್ ಹೀಟರ್ ಅಳವಡಿಸಿದ್ರೆ ಮಾತ್ರ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಒಂದು ಕಂಡೀಷನ್ ಹಾಕಿದೆ. ಈ ಮುಂಚೆ ಅದಕ್ಕೆ ಏನಿತ್ತಪ್ಪ ಅಂತಂದರೆ ಪ್ರತಿ ತಿಂಗಳು 50 ರೂಪಾಯಿ ಮಿನಿಮಮ್ ರಿಬೇಟ್ ಕೊಡ್ತಿದ್ರು. ಈಗ ಮೊನ್ನೆ ಏನು ಮಾಡಿದಾರಪ್ಪ ಒಂದು ಗೆಜೆಟ್ದಾಗ ಪಾಸ್ ಮಾಡ್ಕೊಂಡಾರ. ಈಗ ನಾವು ಫ್ರೀ ಕೊಡಾಕತ್ತೀವಿ, ಅದಕ್ಕೆ ನಾವು 50 ರೂಪಾಯಿ ಕೊಡೋಕ್ಕಾಗಲ್ಲತ್ತೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊತ. ಬಟ್ ಆದರೆ ಗ್ರಾಹಕರಿಗೆ ಏನಾಗತ್ತಪ್ಪ ಅಂತಂದರೆ ಆ ಬಿಲ್ ಮತ್ತೆ ಬಂದೇ ಬರ್ತೈತೆ, ಅದು 50 ರೂಪಾಯಿ ಅವ್ರಿಗೆ ರಿಬೇಟ್ ಹೋಗೋದಿಲ್ಲ. ಇದನ್ನು ಒಂದು ಕ್ಯಾನ್ಸಲರ್ ಮಾಡಿರಿ, ಕಂಡೀಷನರ್ ಕ್ಯಾನ್ಸಲ್ ಮಾಡಿರಿ, 50 ರೂಪಾಯಿ ಪುನಃ ಅವ್ರಿಗೆ ಇದು ಕೊಡಿರುತ್ತೆ ಅಂತ ನಾವು ಹೇಳಕತ್ತೀವಿ. ಆಮ್ಯಾಗ ಈ ವಿದ್ಯುತ್ತಿಯ ಕಂಪನಿಗಳು ನಷ್ಟದಲ್ಲಿ ಬರಾಕತ್ತಾರೆ. ಈ ನಷ್ಟದಲ್ಲಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇವ್ರೇನು ಈ ಅಧಿಕಾರಿಗಳು ಏನು ಮಾಡಾಕತ್ತಾರ ಹೊರಗಡೆ ಮ್ಯಾಕ್ ಕುತ್ಕೊಂಡು ಏನಪ್ಪ ಅಂತಂದರೆ ಈ ವಿದ್ಯುತ್ ಸಂಪರ್ಕ ನಿಲುಗಡೆ ಮಾಡಿಸೋದು, ಇದರಿಂದ ಡಿಪಾಸಿಟ್ ಬರ್ತಕ್ಕಂಥ ಹಣವನ್ನು ತುಂಬಿಸ್ಕೊಳ್ಳಾರದು, ಇಂಥವೆಲ್ಲ 108 ಕಾನೂನು ಮಾಡಿಕೊಂಡು ಅವರ ಖಜಾನೆಯನ್ನು ಖಾಲಿ ಮಾಡ್ಕೊಳ್ಳೋ ಸಂಬಂಧ ಈ ವಿದ್ಯುತ್ ಕಂಪನಿ ನಷ್ಟದಲ್ಲಿ ಬರಲಿಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ಹಿರಿಯ ಅಧಿಕಾರಿಗಳು, ನಮ್ಮ ಆಳುವಂಥ ಸರ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆಮ್ಯಾಗ ರೈತರ ಸುಟ್ಟ ಟಿ ಸಿಗಳು ಹಲವಾರು ರೈತರು ಆ ಟಿ ಸಿ ಬದಲಾವಣೆ ಮಾಡೋಕೆ ಎಸ್ಕಾಂ ಕಂಪ್ನಿಗೆ ಅಲ್ದಾಡಿ ಸತ್ತು ಹೋಗ್ತಾರೆ. ಇದು ಮಾಡೋ ಬದಲಿ ಈಗೆಲ್ಲ ಆನ್ಲೈನ್ ಆಗಿದ್ದಾವೆ. ಆನ್ಲೈನ್ ಆಗೋದ್ರಿಂದ ಅಲ್ಲೇ ಮನ್ಯಾಗ ಕೂತ್ಕೊಂಡು ಟಿ ಸಿ ಸುಟ್ಟಿದ್ದು ಲೈನ್ಮನ್ಗೆ ಹೇಳಬೇಕು. ಆ ಲೈನ್ಮನ್ ಹೇಳಿದ್ರೆ ಮುಂದಲ್ಲಿ ಎಸ್ಟಿಮೇಟ್ ಮಾಡಿ ವರ್ಕ್ ಆರ್ಡರ್ ಕೊಡಬೇಕು. ಆ ಇಮಿಡಿಯೇಟ್ ಟಿ ಸಿ ಬದಲಾವಣೆ ಆಗ್ಬೇಕಂತ ನಾನು ಅಧಿಕಾರಿಗಳಿಗೆ ಇದು ಮಾಡ್ತೇನೆ ನಿಮ್ಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈಗೇನು ವಿಜಿಲೆನ್ಸ್ ಒಂದು ಕಂಪ್ನಿ ಮಾಡಿದ್ದಾರೆ ಅವರು, ಏನೋ ಜಾಗೃತ ದಳ ಅಂತ ಎಸ್ಕಾಂ ಜಾಗೃತ ದಳ ಅಂತ ಒಂದು ಕಚೇರಿ ಮಾಡ್ಕೊಂಡಾರೆ. ಈಗೇನಪ್ಪ ಅಂದರೆ ವಿದ್ಯುತ್ ಕಳ್ಳತನ ಮಾಡಬಾರ್ದು, ಕಳ್ಳತನ ಮಾಡಿದ್ರೆ ಕೇಸ್ ಹಾಕ್ತೀವಿ ಅಂತ ಒಂದು ಕಂಪ್ನಿ ಅದು ನಿಮ್ಗೆ ಯಾರು. ನಾನು ಹೇಳೋದು ಇಷ್ಟೇ, ನೀವು ಜಾಗೃತ ದಳದವ್ರು ಇಟ್ಕೊಂಡು ಕೂಡ್ರಿ, ನಮಗೇನು ಬೇಡ ಅನ್ನೋದಿಲ್ಲ. ನೀವು ಮೊದಲು ವಿದ್ಯುತ್ ಸಂಪರ್ಕ ಕೊಡೋಕೆ ಚಾಲೂ ಮಾಡಿರಿ, ಅಂದಾಗ ನಾವು ತುಡು ಮಾಡೋದಿಲ್ಲ. ನೀವು ವಿದ್ಯುತ್ ಸಂಪರ್ಕ ಕೊಡೋಕೆ ಹಿಂದೆ ಹಾಕಿದ್ರಂದ್ರೆ ನಾವು ವಿದ್ಯುತ್ ಕಳ್ಳತನ ಮಾಡಬೇಕಾಗತ್ತೆ. ವಿದ್ಯುತ್ ಸಂಪರ್ಕ ಕೊಡ್ರಿ, ನಾವು ನಮ್ಮ ರೈತ ಭಾರತ ಪಕ್ಷ ಇದಕ್ಕೆ ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೈತಿ. ಏನಪ್ಪ ಸಾರ್ವಜನಿಕರು ನಾವು ಎಲ್ಲರೂ ಹೇಳ್ಕೊತ ಹೋಗ್ತೀವಿ. ಇಷ್ಟು ದಿವಸ ನಾವು ಹೇಳ್ಕೊತ ಬಂದಿದ್ದೀವಿ. ಏನಪ್ಪ ಅಂತಂದರೆ ರೈತರಿಗೆ ಜನರಿಗೆ ವಿದ್ಯುತ್ ಕಳ್ಳತನ ಮಾಡಬಾರ್ದು ಹೇಳ್ತಿದ್ದೀವಿ. ಮತ್ತು ಈಗ ನೀವು ಕರೆಂಟ್ ಕೊಡೋದು ಬಂದ್ ಮಾಡಿದ್ರೆ ಅಂದರೆ ಅವ್ರು ಏನು ಮಾಡಬೇಕು? ಅದಕ್ಕೆ ವಿದ್ಯುತ್ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಕಟ್ಟುನಿಟ್ಟಾಗಿ ಹೇಳಬೇಕು. ಅದಕ್ಕೆ ಜಾಗೃತ ಅವ್ರಿಗೆ ಈಗ ಅನ್ನುವರೆಗೆ ಈಗ ಏನಿದೆ ಆದೇಶ ಮುಗಿಯುವವರೆಗೆ ನೀವು ಇದು ಮಾಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನು ಲಾಸ್ಟಪ್ಪ ಅಂದರೆ ಈ ಹೊಸದಾಗಿ ಗ್ರಾಮೀಣ ಉಪವಿಭಾಗ ಇಲ್ಲೊಂದು ಬಿಲ್ಡಿಂಗ್ ಇತ್ತು ರೀ ಹೊಸದು. ಹಿಂಗೆ ಸುಮಾರು ಒಂದು 10-12 ವರ್ಷ ಕಟ್ಟಿರ್ಬೇಕು. ಇದರ ಬದಲಾಗಿ ಒಂದು ಹೊಸದು ಬಿಲ್ಡಿಂಗ್ ಕಟ್ಟಾರ ಎಲ್ಲೇ ಸಿಂದಗಿ ರೋಡಿಗೆ. ಇಲ್ಲೇ ಇರ್ತಕ್ಕಂಥ ಕಚೇರಿಯನ್ನು ಬದಲಾವಣೆ ಮಾಡಿ ಅಲ್ಲಿಗೆ ಹೋಗಿ ಶಿಫ್ಟ್ ಮಾಡಿದ್ದಾರೆ. ಅದು ಶಿವಗಿರಿ ಹತ್ರ. ಅದು ಏನಪ್ಪ ಅಂತಂದರೆ ಒಂದು ಪ್ರೋಟೋಕಾಲ್ ಇದು ಮಾಡಿಲ್ಲ. ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಅದಕ್ಕೆ ಹೋಗಿಲ್ಲ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹೋಗಿಲ್ಲ, ಆಮೇಲೆ ಇಲ್ಲೇ ಇರ್ತಕ್ಕಂಥ ಸಿಬ್ಬಂದಿಗಳು ಅವ್ರು ಹೋಗಿಲ್ಲ. ಇಲ್ಲಿ ಏನು ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳಿದ್ರು ಆ ಅಧಿಕಾರಿಗಳು ನಮ್ಮ ನಾಗದಾನ್ ಶಾಸಕರಾದ ವಿಠಲ್ ಕಡಗದೊಂಡವರು ಇವ್ರು ಇಬ್ಬರಷ್ಟೇ ಹೋಗಿ ಓಪನಿಂಗ್ ಮಾಡಿ ಒಂದು ಏನೈತಪ್ಪ ಪ್ರೋಟೋಕಾಲ ಬಳಕೆ ಆಗೈತಿ. ಆದ ಕಾರಣ ಈ ಕಚೇರಿ ಮೊದಲು ಏನಿತ್ತಪ್ಪ ಇಲ್ಲೇ ಇರಬೇಕು, ಅಲ್ಲಿ ಹೊಸದಾಗಿ ಇನ್ನೊಂದು ನಗರ ಉಪವಿಭಾಗ 3 ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಇದರಿಂದ ಮಾನ್ಯ ವ್ಯವಸ್ಥಾಪಕರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತು ಆಲ್ರೆಡಿ ನಿನ್ನೆ ನಾವು ಹೇಳಿದ್ರ ಪ್ರಕಾರ ಇವತ್ತು ಎಸ್ಕಾಂ ಕಂಪ್ನಿಯ ಜನರಲ್ ಮ್ಯಾನೇಜರ್ ತಾಂತ್ರಿಕ ಇವರು ಬಂದ ಇಲ್ಲಿ ಸಮಸ್ಯೆ ಬಗೆಹರಿಸಿ ಹೋಗಿದ್ರೆ ಇವತ್ತು ಹೋರಾಟ ಮುಗಿತಿತ್ತು. ಇನ್ನು ಅವರು ಇವತ್ತು 5 ಮಠ ನೋಡುಗಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ, ಬೇಲಿ ಎದ್ದು ಮೇಯ್ವಡೆ, ತಾಯಿಯ ಮೊಲೆ ಹಾಲು ನಂಜಾಗಿಕೊಳ್ಳುವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂದರ್ಭದಲ್ಲಿ ಈ ಖಾಸಗೀಕರಣ ಉದಾರೀಕರಣದ ನೀತಿಯಿಂದ ಈ ಬಂಡವಾಳಶಾಹಿಗಳು ಈ ರಾಜಕಾರಣ ವ್ಯವಸ್ಥೆಯನ್ನು ಆಕ್ರಮಿಸಿಕೊಂಡ ನಂತರ ಒಂದು ಸಲ ಶಾಸಕರಾಗಿ ಸಚಿವರಾಗಿ ಏನು ಆಗ್ತಾರಲ್ಲ, ಈ ಸರ್ಕಾರಿ ಕಂಪನಿಗಳನ್ನು ನಷ್ಟದಲ್ಲಿ ತರುವುದು. ಅದನ್ನು ಮೊದಲ
ಸರ್ಕಾರಿ ಕಂಪನಿಗಳಿಗೆ ಮೊದಲು ಬಂಡವಾಳ ಹೂಡಿಕೆ ಮಾಡಿ ಕಟ್ಟಡಗಳನ್ನು ಕಟ್ಟೋದು, ಬಂಡವಾಳ ಹೂಡಿಕೆ ಮಾಡಿ ಜಾಗ ತಗೋದು ಸರ್ಕಾರದಾಗ, ಎಲ್ಲ ಬಿಲ್ಡಿಂಗ್ಗಳನ್ನು ಕಟ್ಟೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು. ಅದು ಮುಂದೆ ಏನದಲ್ಲ ಅದನ್ನು ನಷ್ಟದಲ್ಲಿ ಬರ್ಲಿಕ್ಕೆ ಇದು ಮಾಡೋದು. ನಷ್ಟದಲ್ಲಿ ಬರಬೇಕಂದ್ರೆ ಮೊದಲಲ್ಲಿ ಉದ್ಯೋಗಿಗಳನ್ನು ತಗೋದಿಲ್ಲ, ನಿಧಾನಕ್ಕಾಗಿ ಉದ್ಯೋಗಗಳನ್ನು ಕಡಿತ ಮಾಡೋದು, ನಿಧಾನಕವಾಗಿ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಉಂಟು ಮಾಡೋದು, ನಿಧಾನಕವಾಗಿ ಅದಕ್ಕೆ ಅನುದಾನ ಕಡಿಮೆ ಮಾಡೋದು. ಮುಂದೆ ಏನು ತೋರಿಸೋದು, ಇದು ಸರ್ಕಾರದಿಂದ ನಡ್ಸೋಕ್ಕಾಗಲಾಗೈತಿ, ಇದು ನಷ್ಟದಾಗೈತಿ, ಇದನ್ನು ನಾವು ಖಾಸಗಿದವ್ರಿಗೆ ಕೊಟ್ಬಿಡೋಣ. ಅದೇ ರೀತಿ ಈಗ ಹೇಗೆ ಈಗ ಇವತ್ತೇನು ಆರೋಗ್ಯ ಕ್ಷೇತ್ರವನ್ನು PPP ಅಂತ ಆಕ್ರಮಣ ಮಾಡ್ಕೊಳಕತ್ತಾರಲ್ಲ, ಹೇಗೆ ಬೇರೆ ಬೇರೆ ಕ್ಷೇತ್ರಗಳನ್ನು, ಶಿಕ್ಷಣ ಕ್ಷೇತ್ರಗಳನ್ನು, ಎಲ್ಲ ಕಾಲೇಜುಗಳನ್ನು ತಮ್ಮ ಸಂಸ್ಥೆಗಳಿಗೆ ಮಾಡ್ಕೊಳಕತ್ತಾರಲ್ಲ, ಅದೇ ರೀತಿ ಹೆಸ್ಕಾಂ ಮೇಲೆ, ನಮ್ಮ ಜಸ್ಕಾಂ ಮೇಲೆ ಏನೇನದಾವಲ್ಲ ಎಲ್ಲ ವಿದ್ಯುತ್ ಕಂಪನಿಗಳ ಮೇಲೂ ಕೂಡ ಕಣ್ಣು ಹಾಕಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ವ್ಯವಸ್ಥೆ ಉಂಟಾಗೈತೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇದು ಹೊಣೆ ಬರಬೇಕಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಾಗ, ಇಡೀ ದೇಶದಾಗ ಕರ್ನಾಟಕವನ್ನು ಹೊರತುಪಡಿಸಿ, ತೆಲಂಗಾಣವನ್ನು ಹೊರತುಪಡಿಸಿ ಬೇರೆ ರಾಜ್ಯದಾಗ ಎಲ್ಲಿ ಅವರು ಸರ್ಕಾರ ಇಲ್ಲ. ಎಲ್ಲೇ ಚುನಾವಣೆ ಆದರೂ ಇಲ್ಲಿಂದ ತೆಗೆದು ಕಳಿಸ್ಬೇಕು. ಅವರು ಇಲ್ಲಿಂದ ತೆಗಿಬೇಕಾದ್ರೆ ಏನಾರು ಒಂದು ಲಾಸ್ಟ್ನಾಗ ಕೆಡಬೇಕು, ಲಾಸ್ಟ್ನಾಗ ಅದಕ್ಕೆ ಬೇರೆದಾಗ ಖಾಸಗಿದವ್ರಿಗೆ ಕೊಟ್ಟು ಅದನ್ನು ಲಾಭ ತೊಗೋಬೇಕಾದ್ರೆ. ಇದೇ ಉದ್ದೇಶದಿಂದ ಬಿಹಾರದಾಗ ಚುನಾವಣೆ ಘೋಷಣೆ ಆದ ಬಳಿಕ ಕರ್ನಾಟಕದಾಗ PPP ಅಂತ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡಿಕೊಂಡು ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿದವರಿಗೆ, ಬಂಡವಾಳಶಾಹಿಗಳಿಗೆ ಮಾರಿ ಅದರಿಂದ ನೂರಾರು ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಹಣವನ್ನು ಪಡೆದ ಬಿಹಾರ ಚುನಾವಣೆಗೆ ಕಳಿಸಿದ್ರೆ ಮಹಾತ್ಮರು. ನಾವು 106 ದಿವಸ ಹೋರಾಟ ಮಾಡಿ ಜೈಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಇವತ್ತೇನೋ ಅದನ್ನು ಉಳಿಸೇವಂತ ನಾವು ತಿಳ್ಕೊಂಡೇವಿ. ಇವತ್ತು ಸರ್ಕಾರ ಮತ್ತು ಉತ್ತರ ಕೊಟ್ಟದ ವಿಧಾನಸಭೆದಾಗ ಅಧಿವೇಶನದಾಗ ಏನು ಉತ್ತರ ಕೊಟ್ಟದನ, ಸರ್ಕಾರದ ಮುಂದೆ ಯಾವುದೇ ವೈದ್ಯಕೀಯ ಮಹಾವಿದ್ಯಾಲಯ ಮಾಡುವ ಉದ್ದೇಶವಿಲ್ಲ, ಅದನ್ನು ನಾವು ಮಾಡಿದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೀವಿ ಅಂತ. ಅಂಥದ್ದೇ ಒಂದು ಉದ್ದೇಶ ಈ KEB ಮೇಲೆ ಇಟ್ಟೈತಿ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು, ಇದರೇನು ಅಧ್ಯಕ್ಷರಾಗಿರಲ್ಲ ರೀ ಖಾದ್ರಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗ್ತದ. ಖಾದ್ರಿ ಅವರೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತನಾಡಿದರು, ಹಾಗೂ ಲಯಪ್ಪ ಸರ್ ಅವರು ಕೂಡ ತಿಳಿಸಿದರು. ನಮ್ಮ ಗುರುಗಳು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡಿದರು ಒಂದಿಷ್ಟು ವಿಷಯಗಳನ್ನ. ಏನಪ್ಪ ಅಂದರೆ ಮಧ್ಯಮ ವರ್ಗದ ಜನರು ಹಾಗೂ ಕಡು ಬಡವರು ಇರುವಂಥ ಮನೆಗಳು ಇರುವುದೇ ಒಂದು